ಸಿದ್ದರಾಮಯ್ಯ ಬಹಳ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ. ಮೂರು ದಿವಸ ಯಾಕೆ ಮೈಸೂರು ಭಾಗದಲ್ಲೇ ಕೂತರು ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ಇದೆಲ್ಲದರ ಜೊತೆಗೆ ಇವತ್ತೊಂದು ಹೊಸ ಅಸ್ತ್ರವನ್ನು ಕೂಡ ಪ್ರಯೋಗಿಸಿದರು. ಅದು ಒಕ್ಕಲಿಗ ಅಸ್ತ್ರ. ಅಂದರೆ ಈ ಪ್ರತಾಪ್ ಸಿಂಹ ಒಕ್ಕಲಿಗರಾಗಿದ್ದರು ನೋಡಿ, ಬೇಕು ಅಂತಲೇ ಅವರಿಗೆ ಟಿಕೆಟ್ ತಪ್ಪಿಸಲಾಯಿತು. ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿ ರಾಜವಂಶಸ್ಥರಿಗೆ ಟಿಕೆಟನ್ನು ಕೊಡಲಾಗಿದೆ. ಆದರೆ ನಾವು ಹಂಗಲ್ಲ, ನಾವು ಲಕ್ಷ್ಮಣ್ಣವ್ರನ್ನ ಕಣಕ್ಕಿಳಿಸಿದ್ದೀವಿ. ಲಕ್ಷ್ಮಣ್ಣವರು ಒಕ್ಕಲಿಗರು, ಹೀಗಾಗಿ ಒಕ್ಕಲಿಗರೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತ ಸಿದ್ದರಾಮಯ್ಯ ಕರೆ ಕೊಟ್ಟರು. ಯಾವುದೇ ಕಾರಣಕ್ಕೂ ಈ ದಳಪತಿಗಳ ಮಾತಿಗೆ ಕಿವಿಗೊಡಬೇಡಿ, ಅವರು ಕಣ್ಣೀರು ಹಾಕ್ತಾರೆ, ಅಳ್ತಾರೆ, ಆದರೆ ಇದಕ್ಕೆ ಕರಗಬೇಡಿ, ಮರುಗಬೇಡಿ ಅಂತ ಕೂಡ ಟಕ್ಕರ್ ಕೊಟ್ಟರು. ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು. ನಾನು ಬಿಡ್ಲಿಲ್ಲ, ನನ್ನನ್ನ ಪಕ್ಷದಿಂದ ಹೊರಗಾಕಿದ್ರು. ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸೆದು ಬಿಡೋದು, ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸೆದು ಬಿಡೋದು. ದಿನಕ್ಕೊಂದು ಅಸ್ತ್ರ, ದಿನಕ್ಕೊಂದು ದಾಳ. ನಿನ್ನೆ ನಾನು ಇರಬೇಕೋ ಬೇಡವೋ ಅಂತ ಗದ್ದುಗೆಯನ್ನ ಪಣಕ್ಕಿಟ್ಟು ಅಖಾಡದಲ್ಲಿ ಅಬ್ಬರಿಸಿದ್ದ ಸಿಎಂ ಇವತ್ತು ಒಕ್ಕಲಿಗ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ತವರು ಜಿಲ್ಲೆ ಗೆಲ್ಲೋಕೆ 3 ದಿನ ಮೈಸೂರಲ್ಲೇ ಠಿಕಾಣಿ ಹೂಡಿರೋ ಸಿಎಂ ಇವತ್ತು ಕೈ ಅಭ್ಯರ್ಥಿ ಗೆಲುವಿಗಾಗಿ ಒಕ್ಕಲಿಗ ಮತಗಳ ಬುಟ್ಟಿಗೆ ಗಾಳ ಹಾಕಿದ್ದಾರೆ. ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿ ಅರಸೋ ಮನೆತನಕ್ಕೆ ಟಿಕೆಟ್. ತವರು ಜಿಲ್ಲೆ ಮೈಸೂರು ಗೆಲ್ಲೋಕೆ ಸಿಎಂ ಒಕ್ಕಲಿಗ ಅಸ್ತ್ರ. ಮೈಸೂರು ಯುದ್ಧ. ಬಿಜೆಪಿ ಅಭ್ಯರ್ಥಿ ಯದುವೀರ್ ವಿರುದ್ಧ ಕೈ ಅಭ್ಯರ್ಥಿ ಲಕ್ಷ್ಮಣ್ ಗೆಲುವಿಗೆ ಸಿಎಂ ಪಣ ತೊಟ್ಟಿದ್ದಾರೆ. ಕ್ಷೇತ್ರದಲ್ಲೂ ಮಿಂಚಿನ ಸಂಚಾರ ನಡೆಸ್ತಾ ಇರೋ ಸಿಎಂ ಆಪರೇಷನ್ ಜೊತೆಗೆ ಬತ್ತಳಿಕೆಯಲ್ಲಿರೋ ಅಸ್ತ್ರಗಳನ್ನ ಪ್ರಯೋಗಿಸುತ್ತಿದ್ದಾರೆ. ಇವತ್ತು ಒಕ್ಕಲಿಗ ದಾಳ ಉರುಳಿಸಿರೋ ಸಿಎಂ ದೇವೇಗೌಡ ಕುಮಾರಸ್ವಾಮಿಯನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲ, ಒಕ್ಕಲಿಗ ಟಿಕೆಟ್ ತಪ್ಪಿಸಿ ಅರಸೋ ಮನೆತನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಕ್ಯಾಂಡಿಡೇಟ್ ಪಕ್ಕಾ ಒಕ್ಕಲಿಗ ಅಂದ್ರು. ಸಚಿವ ವೆಂಕಟೇಶ್ ಕೂಡ ದೇವೇಗೌಡರೇ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿ ಯದುವೀರ್ಗೆ ಕೊಡಿಸಿದ್ದಾರೆ ಅಂದ್ರು. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತನದವರು ಕೊಟ್ಟಿದ್ದಾರೆ. ಯಾರಿಗೆ ತಪ್ಪಿಸಿರೋದು? ಒಕ್ಕಲಿಗರಿಗೆ. ಬಿಜೆಪಿ ಅವರು ಹೇಳಿರ್ಬೇಕು, ಲಕ್ಷ್ಮಣ್ ಒಕ್ಕಲಿಗನೇ ಅಲ್ಲ, ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ. ಯದುವೀರ್ ಹೆಸರೇ ಇರಲಿಲ್ಲ, ಕ್ಯಾಂಡಿಡೇಟ್ ಆಗ್ತಾ ಇದ್ದು ಯದುವೀರ್ ಹೆಸರು ನೀವೇನಾದ್ರು ಕೇಳಿದ್ರಾ? ಮೊದಲು ನೀವು ಯಾರು ಯದುವೀರಲ್ಲಿ ಅಭ್ಯರ್ಥಿ ಆಯ್ತಾ ನೀವು ಯಾರು ಕೇಳಿದ್ರೆ? ನೀವು ಯಾರು ಕೇಳಿದ್ರು? ನಮಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಯದುವೀರ್ ಹೆಸರು ಬಂತು. ಪ್ರತಾಪ್ ಸಿಂಹನ್ ಟಿಕೆಟ್ ತಪ್ಪಿಸಿ ಯದುವೀರ್ ನಿಲ್ಸೋಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸಿದ್ರು ದೇವೇಗೌಡರು. ಕೇಳಿದ್ರಲ್ಲ, ಪ್ರತಾಪ್ ಸಿಂಹ ಒಕ್ಕಲಿಗ. ಸಿಂಹಗೆ ಟಿಕೆಟ್ ತಪ್ಪಿಸಿದ್ದು ದೇವೇಗೌಡರು ಅನ್ನೋ ಮೂಲಕ ಒಕ್ಕಲಿಗ ಮತಬೇಟೆಯಾಡಿದ್ರು. ಇಷ್ಟೇ ಅಲ್ಲ, ಮಾತು ಮುಂದುವರೆಸಿದ ಸಿದ್ದರಾಮಯ್ಯ, ಕುಮಾರಸ್ವಾಮಿ ದೇವೇಗೌಡರು ಬರ್ತಾರೆ, ಕಣ್ಣೀರು ಹಾಕ್ತಾರೆ, ಅವರ ಕಣ್ಣೀರಿಗೆ ಮರಳಾಗಬೇಡಿ ಅಂತಾನೋ ಕರೆ ಕೊಟ್ರು. ಜೆಡಿಎಸ್ನ 3 ಅಭ್ಯರ್ಥಿಗಳು ಗೆಲ್ಲಲ್ಲ ಎಂದ ಸಿಎಂ, ನನ್ನ ಜೆಡಿಎಸ್ನಿಂದ ಕಿತ್ತಾಕಿದ್ದೆ ಮಿಸ್ಟರ್ ದೇವೇಗೌಡ ಅಂದ್ರು. ದಯಮಾಡಿ ಇವತ್ತು ಕುಮಾರಸ್ವಾಮಿ ಬರ್ಬೋದು, ದೇವೇಗೌಡರು ಬರ್ಬೋದು, ಕಣ್ಣೀರು ಹಾಕ್ಬೋದು. ದಯಮಾಡಿ ಅವ್ರ ಕಣ್ಣೀರಿಗೆ ನೀವ್ಯಾರು ಕೂಡ ಮನ್ನಣೆ ಕೊಡಬೇಡಿ. ಸತ್ಯ ಹೇಳಲ್ಲ, ಸತ್ಯ ಹೇಳಲ್ಲ. ಇದು ಹೇಳಿದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ, ದೇವೇಗೌಡರಿಗೆ ಕೋಪ. ಕಣ್ಣೀರು ಹಾಕ್ಬಿಡ್ತಾರೆ. ಕಣ್ಣೀರು ಹಾಕ್ಬಿಟ್ರೆ ನೀವೆಲ್ಲ ಮರುಗ್ಬಿಡ್ತೀರಿ ಅಂತೇಳಿ ಕಣ್ಣೀರು ಹಾಕ್ಬಿಡೋದು. ನನಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ರ ಕುಟುಂಬದವರು ಈ ಸರಿ ಯಾರು ಗೆಲ್ಲಲ್ಲ. ಮಂಜುನಾಥ್ ಗೆಲ್ಲಲ್ಲ, ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಗೆಲ್ಲಲ್ಲ, ಆಮೇಲೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನೂ ಗೆಲ್ಲಲ್ಲ. ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು. ನಾನು ಬಿಡ್ಲಿಲ್ಲ, ನನ್ನನ್ನ ಪಕ್ಷದಿಂದ ಹೊರಗಾಕಿದ್ರು. ಐ ಆಮ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ. ಯಾರು ಮಾಡಿದವರು? ಮಿಸ್ಟರ್ ದೇವೇಗೌಡ. ಅವ್ರು ಹೆಂಗೆ ಅಂತಂದ್ರೆ ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸೆದು ಬಿಡೋದು, ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸೆದು ಬಿಡೋದು. ಬೆಳಗಾವಿ ಅಖಾಡದಲ್ಲಿ ಮೂಲ ವಲಸಿಗ ಫೈಟ್.
ಅತ್ತ ಬೆಳಗಾವಿಯಲ್ಲಿ ಮೂಲ ವಲಸಿಗ ಫೈಟ್ ಜೋರಾಗಿದೆ. ಜಗದೀಶ್ ಶೆಟ್ಟರ್ ಅಡ್ರೆಸ್ ಹೇಳಿ ಎಂದಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಾಲಚಂದ್ರ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ಶೆಟ್ಟರ್ ಗೆದ್ದ ಮೇಲೆ ನೀವೇ ಅಡ್ರೆಸ್ ಹುಡ್ಕೊಂಡು ಹೋಗ್ತೀರಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಮತ್ತೆ ಪಂಚ್ ಕೊಟ್ಟಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಸಲ್ಟ್ಗಾಗಿ ಕಾಯೋಣ ಎಂದಿದ್ದಾರೆ. ಸುರೇಶ್ ಅಂಗಡಿ ಅವ್ರ ಮನಿನ ಅವ್ರ ಅಡ್ರೆಸ್ ಇಲ್ಲ ಮಾತ್ರ ಎಲ್ಲ ಪೊಲಿಟಿಷಿಯನ್ ಅಂದರೆ ಜಗದೀಶ್ ಶೆಟ್ಟರ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅವರು ಎಕ್ಸ್ CM ಇಷ್ಟೆಲ್ಲ ಸೀನಿಯರ್ ಅದಾರು. ಸೊ ನಾಳೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆದ್ರೆ ಅವಾಗ್ರಿ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ಅವಾಗ್ರಿ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ. ಅವಾಗ್ರಿ ಇನ್ಸೈಡ್ರು ಔಟ್ಸೈಡ್ರ್ ಅಂತ ಮಾತನಾಡಿದಂಥವ್ರು BJP ಸೋಷಿಯಲ್ ಮೀಡಿಯಾ. ಸೊ ಇದನ್ನು ನಾನು ಯಾವಾಗ ಹೇಳಿದ್ದೀನಿ, ಅವ್ರು ಮಾತಾಡಿದ್ದನ್ನು ನಾನು ರಿಪೀಟ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ರಿಸಲ್ಟ್ ಬಂದ ಮೇಲೆ ಅಂತ ಹೇಳಿದ್ದಾರೆ, ನಾನು ಕೂಡ ರಿಸಲ್ಟ್ಗೋಸ್ಕರ ಕಾಯ್ತೀನಿ. ಯುದ್ಧ ಭೂಮಿಯಲ್ಲಿ ಮಾತಿನ ಯುದ್ಧ ಜೋರಾಗಿದೆ. ಮಾತಿನ ಬಾಣ ಎಸೀತಿರೋ ನಾಯಕರು ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಭಾರಿ ಕಸರತ್ತು ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.